ಒಂದು ವೇಳೆ ನೀವು ಶಾಪಿಂಗ್ ಮಾಡಬೇಕು ಅಂತಂದರೆ ಸೀರಿಯಲ್ಗಾಗಿರ್ಬೋದು ಪರ್ಸ್ನಲ್ಗಾಗಿರ್ಬೋದು ಯಾವ ಥರ ಡಿವೈಡ್ ಮಾಡ್ಕೊತೀರಾ? ಸೀರಿಯಲ್ಗಾದ್ರೆ ಎಲ್ಲಿ ಹೋಗ್ತೀರಾ ಶಾಪಿಂಗು, ಪರ್ಸ್ನಲ್ಗಾದ್ರೆ ಎಲ್ಲಿ ಹೋಗ್ತೀರಾ? ನಾನು ಸೀರಿಯಲ್ಗೋಸ್ಕರ ಹೊರಗಡೆ ಹೋಗಿದ್ದಿಲ್ವೇ ಇಲ್ಲ, ತುಂಬಾ ಕಡಿಮೆ. ಒಂದು 4-5 ಸೀರೆ ತೊಗೊಂಡಿರ್ಬೋದು ನಾನು ಮ್ಯಾಕ್ಸಿಮಮ್. ಎಲ್ಲೋ ಹೋದಾಗ ಯಾವುದೋ ಎಕ್ಸಿಬಿಷನಲ್ಲಿ ನಂಗೆ ಆ ಥರ ಸೀರೆ ಸಿಕ್ಕು ಅಲ್ಲೊಂದೆರಡು, ದೊಡ್ಡ ಇದಕ್ಕೆ ಹೋದಾಗ ಅಲ್ಲೊಂದೆರಡು, ಮುಂಚೆನೇ ನನ್ನ ಹತ್ರ ಒಂದೆರಡು ಇತ್ತು. ಅದು ಬಿಟ್ಟರೆ ನಾನೆಲ್ಲ ಶಾಪ್ ಮಾಡಿದ್ದು ಆನ್ಲೈನ್. ಅಂದರೆ ಅದು ಕ್ವಾಲಿಟಿ ಎಲ್ಲ ಗೊತ್ತಾಗುತ್ತಾ ಆನ್ಲೈನ್? ನಾವು ಒಂದು ಸಲ ತರಿಸ್ದೆ, ಆಮೇಲಿಂದ ನಂಗೆ ಗೊತ್ತಾಯ್ತು ಇದು ಹೇಗೆ ಯಾವ ಥರ ಬರುತ್ತೆ ಅಂತ. ಸೊ ನನಗೆ ನಾನು ಆಮೇಲಿಂದ ಐ ಟ್ರಸ್ಟೆಡ್ ದಟ್ ಆ್ಯಪ್ ಆ್ಯಂಡ್ ಐ ಸ್ಟಾರ್ಟೆಡ್ ಗೆಟಿಂಗ್. ಅಲ್ಲಿಂದ ಖರೀದಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಹುಟ್ಟಿದ್ದೆಲ್ಲ ಸೀರೆನೂ ನನ್ನ ಪ್ರಕಾರ ಚೆನ್ನಾಗೇ ಇತ್ತು. ಹೌದು, ಚೆನ್ನಾಗೇ ಇತ್ತು. ಅದನ್ನ ಇಷ್ಟಪಟ್ಟಿದ್ದಾರೆ, ಅದ್ರ ಬಗ್ಗೆ ಕೇಳಿದ್ದಾರೆ. ಸೊ ನಾನೆಲ್ಲ ನನ್ನ ಜ್ಯುವೆಲ್ರಿ ಕೂಡ ಆನ್ಲೈನಲ್ಲೇ ತರಿಸಿದ್ದು. ನಾನು ಆನ್ಲೈನ್ ಶಾಪಿಂಗೇ ಜಾಸ್ತಿ ಮಾಡೋದು. ಪರ್ಸ್ನಲ್ ಆಗಿ ಏನಾದ್ರು ತೊಗೊಳಕ್ಕೆ ಹೋದಾಗ ಮಾತ್ರ ನಾನು ಹೊರಗಡೆ ಹೋಗಿ ತೊಗೊಳ್ತೀನಿ, ಟ್ರೈ ಮಾಡಿ ಇದು ಮಾಡಿ. ಬಟ್ ಸೀರೆ ಮತ್ತು ಬ್ಲೌಸ್ ಕೂಡ ನಾನು ಆನ್ಲೈನ್, ಕೆಲವೊಂದು ಆನ್ಲೈನ್ ತೊಗೊಂಡಿದ್ದೀನಿ. ನಾನು ಹಾಕಿದ ಬ್ಲೌಸಸ್ ಎಲ್ಲ ಆಲ್ಮೋಸ್ಟ್ ರೆಡಿಮೇಡ್. ಓಕೆ. ಒಂದೆರಡು ಅಂಗಡಿ ಇತ್ತು, ನಾನು ಅಲ್ಲಿ ಹೋಗ್ತಾಯಿದ್ದೆ, ರೆಡಿಮೇಡ್ ಬ್ಲೌಸಸ್ ತೊಗೊಂಡು ಬರ್ತಾಯಿದ್ದೆ. ನನಗೆ ಪೇಷನ್ಸ್ ಇಲ್ಲ. ಮೇನ್ ಥಿಂಗ್ ಇಸ್ ಐ ಡೋಂಟ್ ಹ್ಯಾವ್ ಪೇಷನ್ಸ್. ಏನಾಗುತ್ತೆ, ಹೊಲಿಸಿದ್ರೆ ಕರೆಕ್ಟಾಗಿ ಹೊಲಿದ್ಬಿಟ್ರೆ ಸರಿ, ಇಲ್ಲ ಅಂದರೆ ಒಂದ್ಸಲ ಕೊಡು, ಮತ್ತೆ ತೊಗೊಂಡು ಬಾ, ಮತ್ತೆ ಸರಿ ಮಾಡಿಸು, ಮತ್ತೆ ತೊಗೊಂಡು ಬಾ, ಮತ್ತೆ ಸರಿ ಮಾಡಿಸು, ಅದು ಮಾಡೋಷ್ಟು ಪೇಷನ್ಸ್ ನನಗಿಲ್ಲ. ಸೊ ನನ್ನ ಪರ್ಸ್ನಲ್ ಇದಕ್ಕೆ ಬಂದಾಗಲೇ ನಂಗೆ ತಲೆನೋವು ಬರುತ್ತೆ, ಏನು ಮಾಡಲಿ, ಯಾರ ಹತ್ರ ಹೊಲಿಸ್ಲಿ ಅಂದ್ಬಿಟ್ಟು ಅಂತ. ಅದು 2-3 ಟೈಮ್ಸ್ ನನಗೆ ಸರಿ ಮಾಡಿದ್ರೆ ನಂಗೆ ಇಷ್ಟ ಆಗೋಲ್ಲ. ಒಂದು ಸತಕ್ಕೆ ಹೊಲಿದ್ರೆ ಇಷ್ಟ ಆಗುತ್ತೆ. ಸೊ ಹಾಗಾಗಿ ನನಗೆ ಯಾವುದು ಹಾಗೆ ಒಂದಿಬ್ರು ಇದ್ದಾರೆ, ಅಡ್ಜಸ್ಟ್ ಆಗಿದ್ದಾರೆ. ಬಟ್ ಐ ಥಿಂಕ್ ಎಕನಾಮಿಕಲಿ ಆಲ್ಸೋ ರೆಡಿಮೇಡ್ ಬ್ಲೌಸ್ ವರ್ಕ್ ಬೆಟರ್. ಯಾಕಂದರೆ ಇವಾಗ ಒಂದು ಬ್ಲೌಸ್ ಹೊಲಿಸ್ಬೇಕು ಅಂದರೆ ಮಿನಿಮಮ್ ಯು ಹ್ಯಾವ್ ಟು ಪುಟ್ 500 ರೂಪೀಸ್ ಮಿನಿಮಮ್ ಹಾಕಬೇಕು. ಈಗ ಕೆಲವೊಂದು ಬ್ರೋಕೆಡ್ ಬ್ಲೌಸ್ ಅಂದಾಗ ಅದಕ್ಕೆ ಮೆಟೀರಿಯಲ್ ತರಬೇಕು ಜಾಸ್ತಿ. ಆ ಮೆಟೀರಿಯಲ್ಗೆ ಇನ್ನೊಂದು 200-300 ಹಾಕ್ತೀರಾ. ಸೊ ಅಲ್ಲೇ 800-900 ರೂಪೀಸ್ ಸೀರೆಗೆ ನಾನು 800 ಕೊಟ್ಟರೆ ಅದರಷ್ಟೇ ನಾನು ಬ್ಲೌಸಿಗೂ ಕೊಡಬೇಕಾಗುತ್ತೆ. ಸೊ ಎಕನಾಮಿಕಲಿ ಇಟ್ ಡಸಂಟ್ ವರ್ಕ್ ನನಗೆ. ಸೊ ಅದಕ್ಕೆ ನಾನು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ಐ ಸ್ಟಾರ್ಟೆಡ್ ಬೈಯಿಂಗ್ ರೆಡಿಮೇಡ್ ಬ್ಲೌಸಸ್. ಕಲೆಕ್ಷನ್ಸ್ ನೋಡಬೇಕು ಅಂತ. ಸೊ ಇಲ್ಲಿದೆ ನೋಡಿ. ನಾನು ಯಾವಾಗಲೂ ನನ್ನ ಸೀರೆ ಒಂದ್ಸಲ ಉಟ್ಟ ಮೇಲೆ ನಾನು ವಾಶ್ ಆ್ಯಂಡ್ ಐರನಿಗೆ ಅಂತ ಕೊಟ್ಬಿಡ್ತೀನಿ. ಸೊ ನಿಮ್ಗದು ಹೊಸ ಸೀರೆ ಥರನೇ ಕಾಣಿಸುತ್ತೆ. ಇದೆಲ್ಲ ನನ್ನದು ಕಲೆಕ್ಷನ್ಸು. ಇದು ಪ್ಯೂರ್ ಲಿನನ್ನು. ಇದು ಮುಂಚೆನೇ ಇತ್ತು ನನ್ನ ಹತ್ರ. ದಿಸ್ ಇಸ್ ವೆರಿ ಕಾಸ್ಟ್ಲಿ, ಲೈಕ್ 5000 ಆಗುತ್ತೆ ಈ ಸೀರೆ. ಇದು ಮತ್ತು ಇದು ಯಾವಾಗಾದರೂ ಫಂಕ್ಷನ್ ಥರ ಇದ್ದಾಗ ಹುಟ್ಟಿದ ಸೀರೆ. ಇದು ನೋಡಿ, ಇದು ಲಿನನ್ ಈ ಥರ ಬರುತ್ತೆ. ಸೊ ನೀವೆಲ್ಲ ಈಸಿ ಕಾಟನ್ ಇದರಲ್ಲಿರುತ್ತಲ್ಲ. ಸೊ ಇದು ಅಷ್ಟೇ. ಇದೆಲ್ಲ ನಾನು ಮೀಶೋಯಿಂದಾನೇ ತೊಗೊಂಡಿರೋದು. ಇದು ಕಾವೇರಿನ ಸಾಯಿಸಿದ್ನಲ್ಲ ನಾನು, ಅವಾಗಿದೆ ಸೀರೆ ಹುಟ್ಟಿದ್ದು. ಅಲ್ಲ, ಕಾವೇರಿ ಬಿದ್ದಿದ್ದಲ್ಲ, ಕೀರ್ತಿ ಬಿದ್ದಿದ್ದು. ಕೀರ್ತಿ ಬಿದ್ದಾಗ ಹುಟ್ಟಿದ ಸೀರೆ ಇದು. ಸೊ ಇದೆಲ್ಲ ಇನ್ನೂ ಹೊಸ ಸೀರೆಗಳು ಹಾಗೆ ಇದೆ. ಆ್ಯಕ್ಚುಲಿ ಸೀರಿಯಲ್ ನಿಂತೋಯ್ತು, ಅದಿನ್ನೂ ಹುಟ್ಟಿಲ್ಲ. ತಗೊಂಡಿದ್ದ ಸೀರೆಗಳು ನಮಗೆ ಗೊತ್ತಿರಲಿಲ್ವಲ್ಲ ನಿಂತೋಗುತ್ತೆ ಅಂತ. ಸೊ ಎವ್ರಿ ಮಂತ್ ಪರ್ಚೇಸ್ ಮಾಡಬೇಕಲ್ಲ, ಆ ಥರ ಮಾಡಿಬಿಟ್ಟಿದ್ದೆ ನಾನು. 2 ಇನ್ನೂ ಇದೆ. ಇದು ಅಷ್ಟೇ ಮಲ್ಮಲ್ ಕಾಟನ್. ಇದು ಎಲ್ಲ ಸೀರೆನೂ ಸ್ಮೂತಾಗೇ ಇದೆ. ತುಂಬ ಸಮ್ಮರಲ್ಲಂತೂ ಆರಾಮಾಗಿ ಉಟ್ಕೋಬೋದು ಆ ಥರದ ಸೀರೆಗಳೆಲ್ಲ. ಇದು ನಮ್ಮ ಅತ್ತೆ ಕೊಟ್ಟಿದ್ದು ನನಗೆ, ಸೀರೆಯಲ್ಲಿ ಉಟ್ಕೊ ಅಂದ್ಬಿಟ್ಟು ಅಂತ. ಇದು ಹಿಂಗೆ ಬ್ಲೂ ಕಲರ್ದು ಬರುತ್ತೆ. ಆ್ಯಕ್ಚುಲಿ ನಮಗೆ ರೆಸ್ಟ್ರಿಕ್ಷನ್ ಇತ್ತು ಕಲರ್ಸಿಂದ, ಚಾನಲಿಂದ. ಏನು ಅಂದರೆ ಬ್ಲೂ ಉಟ್ಕೋಬಾರ್ದು ಅಂದ್ಬಿಟ್ಟು ಅಂತ. ಸೊ ಬ್ಲೂ ಕಲೆಕ್ಷನ್ಸ್ ಎಲ್ಲ ಕಡಿಮೆ ನಮ್ಮ ಇದರಲ್ಲಿ. ಇದೊಂದು ಬ್ಲೂ ನೋಡಿದ್ದೀರಾ, ಇದೊಂದು ಬ್ಲೂ ನೋಡಿದರೆ, ಇದು ಬಾಕಿ ಎಲ್ಲ ಬೇರೆ ಕಲರ್ಸ್. ಅದು ಅವ್ರದ್ದೇನೋ ಟೆಕ್ನಿಕಲ್ ಇದಿದೆ ಅದು, ಅದಕ್ಕೆ ಬೇಡ ಅಂತ ಇದು ಮಾಡಿದರು. ಇದು ನನ್ನ ಫ್ರೆಂಡ್ ಕೊಟ್ಟಿದ್ದು ನನಗೆ. ಸೊ ನನ್ನ ಕಾವೇರಿನ ಅರೆಸ್ಟ್ ಮಾಡಿದ್ರಲ್ಲ, ಸೊ ಅವಾಗಿದೆ ಸೀರೆ ಉಟ್ಕೊಂಡಿತ್ತು. ಸೊ ಎಲ್ಲದಕ್ಕೂ ಒಂದೊಂದಿದೆ ಆ್ಯಕ್ಚುಲಿ. ಇದು ಈ ಸೀರೆನೂ ಫಸ್ಟು ಕೀರ್ತಿ ನನ್ನ ಮಗನ್ನ ಬೇಡ ಅಂತ ಹೇಳ್ತಾಳೆ, ಅವ್ನು ಸಾಯಕ್ಕೆ ಅಂತ ಹೋಗ್ತಾನೆ, ಆವಾಗ ಉಟ್ಕೊಂಡಿದ್ದು. ಸೊ ಎಲ್ಲದಕ್ಕೂ ಒಂದು ಮೆಮೊರೀಸ್ ಅಂತ ಇದ್ದೇನೆ, ಮೆಮೊರಿ ಇದೆ ನನಗೆ. ಇದು ನಾನು ಒಂದು ಎಕ್ಸಿಬಿಷನಲ್ಲಿ ತೊಗೊಂಡಿದ್ದು.
ಸೊ ಇದೆಲ್ಲ ಹ್ಯಾಂಡ್ ಪೇಂಟ್ ಮಾಡಿರೋದವರು, ಹ್ಯಾಂಡ್ ಪೇಂಟ್ ಮಾಡಿರೋದು ಬಟ್ ಈಗ ಆ ಸೀರೆಗಳ ಮೇಲೆ ಒಂದು ಎಮೋಷನಲ್ ಕನೆಕ್ಟ್ ಆಗಿಲ್ವಾ? ಇದೆ. ಎಲ್ಲ ಸೀರೆನೂ ಇಟ್ಕೊಳಕ್ಕಾಗಲ್ಲ, ಕೆಲವೊಂದು ಸೀರೆ ಮಾತ್ರ ಇಟ್ಕೋತೀನಿ. ಇದು ಅಷ್ಟೇ ಈ ಥರ. ಸೊ ಗ್ರೀನು ಇದು ಕೀರ್ತಿಗೆ ನಾನು ಒಪ್ಪಿಸ್ತೀನಲ್ಲ, ನನ್ನ ಮಗನ ಜಾತಕ ಸರಿ ಇಲ್ಲ ಅಂತ, ಅದಿದೆ ಸೀರೆ. ಇದು ಜೈಲ್ಗೆ ಹೋಗೋಕ್ಕಿಂತ ಮುಂಚೆ ಕೋರ್ಟಿಗೆ ಉಟ್ಕೊಂಡಿದ್ದು ಸೀರೆ. ಈ ಜೈಲಿಗೆ ಹಾಕೊಂಡಿದ್ರಲ್ಲ ಅದು ವೈಟ್ ಸೀರೆ, ಅದು ಇದೆ. ನಂದಲ್ಲ ಆ್ಯಕ್ಚುಲಿ, ಅದು ಪ್ರೊಡಕ್ಷನಿಂದ ಕೊಟ್ಟಿದ್ದು ನನಗೆ. ಹಾಂ, ಇದು ಒಂದು ಸೆಟ್ಟು. ಇದೇ ಥರ ಇನ್ನೂ 2 ಸೆಟ್ ಇದೆ ನನ್ನ ಹತ್ರ ಸೀರೆಗಳು. ಸೊ ಅಷ್ಟೇ. ಥ್ಯಾಂಕ್ ಯು. 2 ರೂಪಾಯಿಂದನೇ ಟಮ್ಲರ್ಸ್ನ. ಲಕ್ಷ್ಮೀ ಪರಮ ಸೀರಿಯಲಿಗೆ ಮಾತ್ರನಾ ಸ್ಯಾರಿ ಪರ್ಚೇಸ್ ಶುರು ಮಾಡಿದ್ದು? ಎಲ್ಲ ಕೊಟ್ಬಿಡ್ತೀನಿ ನಾನು. ಮುಂಚೆ ನಾ ಮಾಡ್ತಾ ಇದ್ನಲ್ಲ ಸೀರಿಯಲ್ಸು, ಅದು ಯಾವುದು ಸೀರೆ ಇಲ್ಲ. ಹೊಸದು ಈಗ ಲಕ್ಷ್ಮೀ ಬರಂಗೆ ನಾ ಹೊಸದಾಗೆ ಎಲ್ಲ ತೊಗೊಂಡಿದ್ದು. ಈಗ ನೆಕ್ಸ್ಟ್ ಸೀರಿಯಲ್ ಮಾಡಿದ್ರೆ ಅವತ್ತೇ ಏನಾದರೂ ಹೊಸದಾಗೆ ನಾನು ತೊಗೊಳ್ಳೋದು. ಯಾವಾಗ ಕಮ್ಬ್ಯಾಕ್ ಆಗ್ಬೋದು ನಿರೀಕ್ಷೆ? ಎಷ್ಟು ಬೇಗ ನಂಗೆ ಪಾತ್ರ ಸಿಗುತ್ತೆ ಅಷ್ಟು ಬೇಗ ಕಮ್ ಬ್ಯಾಕು. ಬಟ್ ಎಸ್, ಅರ್ಜೆಂಟ್ ಮಾಡಿ ಪಾತ್ರ ಒಪ್ಕೊಳ್ಳೋಕ್ಕೆ ನನಗೆ ಇಷ್ಟ ಇಲ್ಲ ಅಷ್ಟೇ. ಬಂತು ಒಪ್ಕೊಂಬಿಡೋಣ, ಅದು ಬೇಡ ಅಂತ ಅಷ್ಟೇ. ಒಂದು ಸ್ವಲ್ಪ ಕಾದರೆ ಒಳ್ಳೇದು ಬರುತ್ತೆ. ಅಲ್ಲಿವರೆಗೂ ನಾನು ಮೇಕಪ್ದು ನಾನು ಮುಂದುವರ್ಸ್ಕೊಂಡು ಹೋಗ್ತೀನಿ. ನಾನೇನು ಖಾಲಿ ಕೂರೋ ಥರ ಅಂತೂ ಏನಿಲ್ಲ. ಪರ್ಸ್ನಲ್ ಗ್ರೂಮಿಂಗ್ ಕ್ಲಾಸಸ್ ಅಂತ ಮಾಡ್ತಾಯಿದ್ದೀನಿ, ಸೆಲ್ಫ್ ಮೇಕಪ್ ಕ್ಲಾಸಸ್ಸು. ಸೊ ಎವ್ರಿ ಡೇ ಆಫೀಸ್ ಹೋಗೋ ಥರ, ಆಮೇಲೆ ಸಣ್ಣ ಪಾರ್ಟಿಗೆ ಈವ್ನಿಂಗ್ಸ್ ಹೋಗೋದು, ಸೊ ಆ ಥರದ್ದೆಲ್ಲ ನಾನು ಹೇಳ್ಕೊಡ್ತಾ ಇದ್ದೀನಿ. 1-to-1 ಕ್ಲಾಸಸ್ ಅಂತ ಪ್ರೈವೇಟ್ ಕ್ಲಾಸಸ್ ಮಾಡ್ತಾಯಿದ್ದೀನಿ. ಬ್ರೈಡು ಮಾಡ್ತಾಯಿದ್ದೀನಿ. ಸೊ ಇನ್ನೊಂದು ಬರೋವರೆಗೂ ಅದನ್ನು ಮಾಡೋದು. ಅಂದರೆ ಈಗ ಮೇಕಪ್ ಆರ್ಟಿಸ್ಟ್ ಅಂದರೆ ಏನಾದ್ರು ಮೇಕಪ್ ಬೇಕು ಅಂತಂದರೆ ನಿಮಗೆ ಇನ್ಸ್ಟಾಗ್ರಾಮಲ್ಲೇ ಕಾಂಟ್ಯಾಕ್ಟ್ ಮಾಡ್ತಾರಾ? ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡ್ತಾರೆ. ವಾಟ್ಸಪ್ಪಲ್ಲಿ ನನ್ನ ಬಿಸ್ನೆಸ್ ಇದೆ. ಇಲ್ಲಾಂದರೆ ಕೆಲವು ನಾನು ಹಿಂದೆ ಮಾಡಿಸ್ಕೊಂಡಿದ್ದ ಕ್ಲೈಂಟ್ಸ್ ರೆಫರ್ ಮಾಡ್ತಾರೆ. ಸೊ ಆ ಥರ. ಅಂದರೆ ಈಗ ಹೊರಗೆ ಗೊತ್ತೇ ಇದೆ ನಿಮಗೆ, ಮೇಕಪ್ಗೆ ಒಂದು ಬ್ರೈಡಲ್ಲು ಅಥವಾ ಒಂದು 2 days ಮ್ಯಾರೇಜ್ಗೆ ಎಷ್ಟೆಲ್ಲ ಅಮೌಂಟ್ ತೊಗೊತಾರೆ ಅಂತ. ಸೊ ನೀವು ಅವ್ರಿಗಿಂತ ಕಡಿಮೆ ತೊಗೋತೀರಾ ಅಥವಾ ಜಾಸ್ತಿ ತೊಗೋತೀರಾ, ಹೇಗೆ? ಕಮ್ಮಿ ತೊಗೊಳಲ್ಲ, ಹಾಗಂತ ತೀರಾ ಎಕ್ಸಾಬಿರೆಂಟ್ ಪ್ರೈಸು ಇಲ್ಲ. ನಂದು ಮೀಡಿಯಮ್ ಆಗಿ ನಾನು ಚಾರ್ಜ್ ಮಾಡ್ತೀನಿ. ಅಂದರೆ ನಿಮ್ಮ ಹತ್ರ ಏನಾದ್ರು ಕ್ಲೈಂಟ್ ಬಂದರೆ ಅವ್ರನ್ನ ನೋಡಿ, ಅಂದರೆ ಅವ್ರಿಗೇನೆಲ್ಲ ಬೇಕು ಅಂತ ಕೇಳಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತಾ ನಿಮ್ಮ ರೇಟ್? ಹಾಂ, ಅಂದರೆ ಅವ್ರು ಇವಾಗ ಬ್ರೈಡಲ್ ಬಂದರೆ ಯೂಶ್ವಲಿ ಬ್ರೈಡಲ್ ಒಂದು ಪ್ಯಾಕೇಜ್ ಅಂತಲೇ ಇರುತ್ತೆ, ನಾವು ಅಷ್ಟೇ ಚಾರ್ಜ್ ಮಾಡೋದು. ಬ್ರೈಡಲ್ಗೆ ಒಂದು ಪ್ಯಾಕೇಜ್ ಇರುತ್ತೆ, ನಾನ್ ಬ್ರೈಡಲ್ ಪ್ಯಾಕೇಜ್ ಒಂದು ಇರುತ್ತೆ. ಸೊ ಅದ್ರಲ್ಲಿ ಅವ್ರು ಏನು ರಿಕ್ವೈರ್ಮೆಂಟ್ಸ್ ಬೇಕಾದರೂ ಇನ್ಕ್ಲೂಡ್ ಮಾಡ್ಕೋಬೋದು ಅವ್ರಿಗೆ. ಈಗ ಹೆಂಗಿರುತ್ತೆ ಅಂದರೆ, ಮೇಕಪ್ ಜೊತೆಗೆ ನಂದು ಐ ಆಮ್ ಗಿವಿಂಗ್ ಹೇರ್ ಸ್ಟೈಲ್ ಆ್ಯಂಡ್ ಸ್ಯಾರಿ ಟ್ರಿಪ್ಪಿಂಗ್, ಇಟ್ ಇನ್ಕ್ಲೂಡ್ಸ್ ಒಂದು ಪ್ಯಾಕೇಜ್ ಥರ. ಮೇಕಪ್ಪು, ಹೇರ್ ಸ್ಟೈಲು, ಸ್ಯಾರಿ ಟ್ರಿಪ್ಪಿಂಗ್ ಅಂತ. ಸೊ ಎಲ್ಲ ಇನ್ಕ್ಲೂಡ್ ಆಗುತ್ತೆ ಬ್ರೈಡಲ್ ಅಂತ ಬಂದರೆ. ನಾನ್ ಬ್ರೈಡಲಲ್ಲೂ ಸೇಮ್, ಅವರು ಮೇಕಪ್ಪು, ಸ್ಯಾರಿ ಟ್ರಿಪ್, ಸಿಂಪಲ್ ಮೇಕಪ್ ಇರುತ್ತೆ ನಾನ್ ಬ್ರೈಡಲಲ್ಲಿ. ಸೊ ಅವ್ರಿಗೊಂದು ಮೇಕಪ್ಪು, ಹೇರ್ ಸ್ಟೈಲು, ಸ್ಯಾರಿ ಟ್ರಿಪ್ಪಿಂಗ್ ಅದರಲ್ಲೂ ಇನ್ಕ್ಲೂಡ್ ಆಗುತ್ತೆ. ಎಷ್ಟು ಒಪ್ಕೋತೀರ ವಾರಕ್ಕೆ ಆರ್ಡರ್ಗಳು? ಆ ಥರ ಏನು ನಂಗೆ ಬರೋದಿಲ್ಲ ಆರ್ಡರ್ಸು, ಯಾಕಂದರೆ ನಾವು ಫ್ರೀ ಇರಲ್ಲ ಅಂತ ಹೇಳಿ ನಮ್ಮನ್ನು ಅಪ್ರೋಚ್ ಮಾಡೋದು ಸ್ವಲ್ಪ ಕಡಿಮೆ. ಬರುತ್ತೆ ತಿಂಗಳಲ್ಲಿ 1-2, ಬಟ್ ದಟ್ಸ್ ಓಕೆ, ಅಷ್ಟು ಸಾಕು. ಕ್ಲಾಸಸ್ ಇರುತ್ತೆ ಮಧ್ಯದಲ್ಲಿ. ಫುಲ್ ಟೈಮ್ ನಾನು ಮಾಡಿದ್ರೆ ಎಸ್ ಐ ಕ್ಯಾನ್ ಟೇಕ್ ಎನಿ, ಎಷ್ಟು ಬೇಕಾದರೂ ಅಷ್ಟು ತೊಗೋಬೋದು. ಮುಂಚೆ ನಾನು ಮಾಡ್ತಾಯಿದ್ದೆ, ತಿಂಗಳಲ್ಲಿ 4-5 ಬ್ರೈಡ್ ಮಾಡ್ತಾಯಿದ್ದೆ, ನಾನ್ ಬ್ರೈಡ್ಸ್ ಆಗ್ತಾಯಿತ್ತು. ಬಟ್ ನಂಗೆ ಸೀರಿಯಲ್ ಸ್ಟಾರ್ಟ್ ಆದಮೇಲಿಂದ ನನಗೆ 2 ಕಡೆ ಕಾನ್ಸಂಟ್ರೇಟ್ ಮಾಡೋದು ಕಷ್ಟ ಆಗುತ್ತೆ ಅಂತ ನಾನು ಜಾಸ್ತಿ ಒಪ್ಕೋತಾ ಇಲ್ಲ. ಎಲ್ಲೋ ಮಧ್ಯೆ ಒಪ್ಕೋತಾ ಇದ್ದೆ, ಬಟ್ ಕ್ಲಾಸಸ್ ಆವಾಗಲೂ ಮಾಡ್ತಿದ್ದೆ. ವೀಕೆಂಡ್ಸಲ್ಲಿ ಕ್ಲಾಸಸ್ ಮಾಡ್ಕೊಳ್ಳೋದೆಲ್ಲ ಮಾಡ್ತಾಯಿದ್ದೆ. ಬಟ್ ದಟ್ಸ್ ಓಕೆ, ಐ ಹ್ಯಾವ್ ಸಮಥಿಂಗ್ ವಿಚ್ ವಿಲ್ ಟೇಕ್ ಕೇರ್ ಆಫ್ ಮೀ. ಅಂದರೆ ಇಷ್ಟು ಬ್ಯುಸಿ ವರ್ಕಲ್ಲಿ ಮಗಳು, ನಿಮ್ಮ ಫ್ಯಾಮಿಲಿ ಹೇಗೆ ಟೈಮ್ ಕೊಡ್ತೀರಾ, ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ? ಮಗಳು ನೋಡಿದ್ರೆ ಚಿಕ್ಕವಳು, ಜೊತೆಗಳು ನಡೆಯೋದೇ ಕಷ್ಟ. ಈಗ ಶೂಟಿಂಗ್ ಹೋಗ್ಬೇಕಾದ್ರೆ ನನ್ನ ಕೈಲಿ ಏನೂ ಇಲ್ಲ. ನಮ್ಮಮ್ಮ ಇದ್ದಾರೆ, ಅವಳು ಶೀ ಈಸ್ ಲೈಕ್ ಒಂದು ದೇವರು, ನಂಗೆ ಗಾಡ್ ಇದ್ದಾಗ ಅವ್ರು ಇಲ್ಲದೆ ಹೋಗಿದ್ರೆ ನಾನು ವಾಪಸ್ ಬರ್ತಾನೆ ಇರಲಿಲ್ಲ. ಅವ್ರ ಎಂಕರೇಜ್ಮೆಂಟು, ನನ್ನ ಹಸ್ಬೆಂಡ್ ಎಂಕರೇಜ್ಮೆಂಟಿಂದನೇ ನಾನು ವಾಪಸ್ ಬಂದಿದ್ದು ಇಂಡಸ್ಟ್ರಿಗೆ. ನೀನು ಹೋಗು, ನಾವು ನೋಡ್ಕೋತೀವಿ ಮಗು ಅಂತ ಅವ್ರು ಧೈರ್ಯ ಕೊಟ್ಟ ಮೇಲೇ ನಾನು ಒಪ್ಕೊಂಡಿದ್ದು. ಸೊ ಶೂಟ್ ಇದ್ದಾಗ ನಮ್ಮಮ್ಮ ನೋಡ್ಕೊಳ್ತಾರೆ ಎವ್ರಿಥಿಂಗ್. ಯಾಕಂದರೆ ಬೆಳಿಗ್ಗೆ ನಾವು 6:30-6:45 ಮನೆ ಬಿಟ್ಟರೆ ರಾತ್ರಿ ಬರೋದು 9 ಗಂಟೆಗೆ. ಸೊ ನನ್ನಿಂದ ಏನೂ ಈಗ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದೇ ಇಲ್ಲ, ಸಾಧ್ಯನೇ ಇಲ್ಲ. ಬಂದ ಮೇಲಿಂದ ಏನಾದರೂ ಮಾಡೋಣ ಅಂದರೆ
ತುಂಬ ಸುಸ್ತಾಗಿರುತ್ತೆ. ಡ್ರೈವ್ ನಾನೇ ಮಾಡೋದು. ಯಲಹಂಕಾಗೆ ಹೋಗ್ತಾ ಇದ್ವಿ ನಾವು. ಯಲಹಂಕ ನ್ಯೂ ಟರ್ನ್ ನಾನೇ ಡ್ರೈವ್ ಮಾಡ್ತಾ ಇದ್ದೆ. ಸೊ ಹಾಗಾಗಿ ಶೂಟಿಂಗ್ ಇದ್ದಾಗ ನಂದೇನೂ ಇಲ್ಲ ಮನೆಗೆ ಆ್ಯಕ್ಚುಲಿ ಕೊಡುಗೆ. ಶೂಟಿಂಗ್ ಇಲ್ಲದೆ ಇದ್ದಾಗ ಮಾಡ್ತೀನಿ, ಶೂಟಿಂಗ್ ಇದ್ದಾಗಿಲ್ಲ. ಸೊ ನನಗೆ ಹೆಲ್ಪ್ ಆಗಲಿ, ಮನೆಗೂ ಏನೂ ಪ್ರಾಬ್ಲಮ್ ಆಗದೆ ಇರಲಿ ಅಂತ ಕುಕ್ ಮತ್ತು ಡೊಮೆಸ್ಟಿಕ್ ಹೆಲ್ಪ್ ಇಬ್ಬರು ಇದ್ದಾರೆ ನನಗೆ ಅವರು. ಸೊ ಹಾಗಾಗಿ ಏನೂ ತೊಂದರೆ ನನಗೆ ನಡ್ಕೊಂಡು ಹೋಗುತ್ತೆ. ಬ್ಯಾಲೆನ್ಸ್ ಮಾಡೋದು. ಅವಳು ಏನೂ ಇಲ್ಲ, ಶಿ ಈಸ್ ವೆರಿ ಅಂಡರ್ಸ್ಟ್ಯಾಂಡಿಂಗ್ ಬೇಬಿ. ಅವಳು ನಾನು ಯಾವಾಗ ಬಿಟ್ಟು ಹೋಗೋಕ್ಕೆ ಶುರು ಮಾಡಿದೆ ಅವಾಗಿಂದನೇ ಅವಳಿಗೆ ಅದು ಗೊತ್ತಾಗ್ತಾ ಹೋಯಿತು ನಮ್ಮ ತಾಯಿನೂ ಕೆಲ್ಸಕ್ಕೆ ಹೋಗ್ತಾಳೆ ಅಂತ. ಸೊ ಒಂದಷ್ಟು ದಿವಸ ಅವಳ ಜೊತೆಗೆ ಇರ್ತೀನಲ್ವಾ. ಈಗ 15 ದಿವಸ ಕೆಲಸ ಮಾಡ್ತೀನಿ ಅಂದರೆ ಇನ್ನೊಂದು 15 ದಿವಸ ಅವಳ ಜೊತೆಗೆ ಇರ್ತೀನಿ. ಸೊ ಶಿ ಡಸಂಟ್ ಹ್ಯಾವ್ ಎನಿ ಪ್ರಾಬ್ಲಮ್. ಹೇಳ್ತಾಳೆ ಮಧ್ಯೆ ಮಧ್ಯ, ಇವತ್ತು ಯಾಕೋ ಬೇಜಾರಾಗಿದ್ರೆ, ಅವಳಿಗೆ ಸ್ಕೂಲ್ ಹೋಗೋಕ್ಕೆ ಬೇಜಾರಾಗಿದ್ರೆ, ಇನ್ನೇನೋ ಆಗಿದ್ರೆ, ನಾಳೆ ಶೂಟಿಂಗ್ ಹೋಗ್ಬೇಡ ನೀನು, ನಾಳೆ ಒಂದು ದಿವಸ ಮನೇಲಿ ಇದ್ಬಿಡು ಅಂತೆಲ್ಲ ಹೇಳ್ತಾಳೆ. ಇಲ್ಲ ನಾವು ಹೋಗಲೇಬೇಕು ಅಂದರೆ ಅವಳೇನು ಮಾಡಲ್ಲ ಪಾಪ, ಸುಮ್ಮನೆ ಇರ್ತಾಳೆ. ಅವಳಿಗೆ ಹಿಂದಿನ ದಿವಸ ನಾನು ಹೇಳಬೇಕು ರಾತ್ರಿ, ನಾಳೆ ನಾನು ಶೂಟಿಂಗ್ ಹೋಗ್ತಾ ಇದ್ದೀನಿ ಅಂತ. ಅವಳು ಪ್ರಿಪೇರ್ ಆಗ್ತಾಳೆ. ಇಲ್ಲಾಂದರೆ ಅಮ್ಮನಿಗೆ ಮತ್ತು ನನ್ನ ಗಂಡನ ಕ್ಲಾಸ್ ತೊಗೊಂಡ್ಬಿಡ್ತಾಳೆ ಬೆಳಗ್ಗೆ ಎದ್ದು, ಅಮ್ಮ ಬೇಕು ಅಂತ. ಓಕೆ, ಥ್ಯಾಂಕ್ ಯು ಸೋ ಮಚ್ ಇಷ್ಟು ಟೈಮ್ ಕೊಟ್ಟಿದ್ದಕ್ಕೆ. ಆ್ಯಂಡ್ ಬೇಗ ಕಮ್ ಬ್ಯಾಕ್ ಆಗಿ ಎಲ್ಲರೂ ಕಾಯ್ತಾ ಇದ್ದಾರೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್.